ನೀವು ಗಮನಿಸಿದಿರಾ? ಒಂದು ಬಲೂನ್ನ ತೆಗೆದುಕೊಂಡು ನಿಮ್ಮ ಕೂದಲಿಗೆ ಉಜ್ಜಿದಾಗ ಕೂದಲು ಬಲೂನ್ಗೆ ಅಂಟಿಕೊಳ್ಳುತ್ತೆ. ಇದು ಯಾತಕ್ಕಾಗಿ ಸಂಭವಿಸುತ್ತೆ ಅಂತ ಗೊತ್ತಾ? ಇದಕ್ಕೆ ಕಾರಣ ವಿದ್ಯುತ್ ಶಕ್ತಿ. ಹಾಗಾಗಿ ಈ ವಿದ್ಯುತ್ ಶಕ್ತಿಯ ಪ್ರಭಾವದಿಂದ ನಮ್ಮ ಕೂದಲು ಬಲೂನ್ಗೆ ಉಜ್ಜಿದಾಗ ಅಂಟಿಕೊಳ್ಳುತ್ತೆ. ಈ ವಿದ್ಯುತ್ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲು ನಾವು ಚಾರ್ಜ್ ಅಂತ ನೀವು ಕೇಳಿರಬಹುದು. ಅಂದರೆ ಆವೇಶ ಅಂತ ಕರಿತೀವಿ. ಈ ಆವೇಶ ಅಂದರೆ ಏನು ಅನ್ನೋದನ್ನ ತಿಳಿದುಕೊಳ್ಬೇಕು. ಆದ್ರಿಂದ ಈ ವಿಡಿಯೋ ಸಂಪೂರ್ಣ ಆವೇಶದ ಪರಿಚಯವನ್ನ ಒಳಗೊಂಡಿರುತ್ತೆ. ಆವೇಶ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾನು ನಮ್ಮ ಸುತ್ತಲಿನ ಯಾವುದಾದರೊಂದು ಉದಾಹರಣೆಯನ್ನ ತೆಗೆದುಕೊಳ್ತೀನಿ ನೋಡಿ. ಈ ಬೆಕ್ಕಿನ ಬಾಲ ಇದೆಯಲ್ಲ, ಅದರ ಬಾಲವನ್ನ ನೀವು ತುಂಬಾ ಹತ್ತಿರದಿಂದ ನೋಡಿದ್ರೆ ಅದು ಅಂಗಾಂಗಗಳಿಂದ ಕೂಡಿರುತ್ತೆ. ಇನ್ನೂ ಹತ್ತಿರದಿಂದ ನೋಡಿದ್ರೆ ಅದು ಕೋಶಗಳಿಂದ ಕೂಡಿರುತ್ತೆ. ಈಗ ನಾನು ನಿಮಗೆ ಇನ್ನೂ ಝೂಮ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಆಗ ನಿಮಗೆ ಆ ಕೋಶಗಳು ಅಣುಗಳಿಂದ ಕೂಡಿರೋದು ಕಾಣಿಸುತ್ತೆ. ಅಣು ಅಂದರೆ ಒಂದು ವಿಭಜಿಸಲಾಗದ ಅಂಶ ಅಂತ ಹೇಳ್ಬಹುದು. ಅಂದ್ರೆ ನಮ್ಮ ಸುತ್ತ ಇರುವ ಎಲ್ಲಾ ವಸ್ತುಗಳು ಜೊತೆಗೆ ನಾವೆಲ್ಲರೂ ಸಹ ಈ ಸಣ್ಣ ಸಣ್ಣ ಘಟಕಗಳಿಂದ ಅಂದ್ರೆ ಅಣುಗಳಿಂದ ನಿರ್ಮಿತವಾಗಿದ್ದೀವಿ. ಆದ್ರೆ 1900 ನಂತರ ಈ ಅಣುಗಳನ್ನ ನಾವು ವಿಭಜನೆ ಮಾಡಬಹುದು ಅಂತ ತಿಳಿದು ಬರುತ್ತೆ. ಆಗ ಅಣುಗಳು ಇನ್ನೂ ಚಿಕ್ಕ ಚಿಕ್ಕ ಕಣಗಳಿಂದ ನಿರ್ಮಿತವಾಗಿದೆ ಅಂತ ಕಂಡುಹಿಡಿಯಲಾಗಿತ್ತು. ಮತ್ತೆ ಅವುಗಳಿಗೆ ನಾವು ಹೆಸರನ್ನ ನೀಡಿದೀವಿ. ಅವುಗಳೇ ಈ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು. ಬಹುತೇಕ ಎಲ್ಲಾ ಅಣುಗಳು ಈ 3 ಕಣಗಳಿಂದ ನಿರ್ಮಿತವಾಗಿರ್ತವೆ. ಈ ಆವೇಶ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ 3 ಕಣಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಯೋಗವನ್ನ ಕಲ್ಪನೆ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಮೊದಲು ಏನ್ ಮಾಡ್ತೀನಿ, 2 ಪ್ರೋಟಾನ್ಗಳನ್ನ ಹತ್ತಿರ ಇಟ್ಟು ನೋಡ್ತೀನಿ. ಅವಾಗ ಅವು ಪರಸ್ಪರ ತಳ್ಳಿಕೊಳ್ಳುತ್ತವೆ. ಅದೇ ರೀತಿ 2 ಎಲೆಕ್ಟ್ರಾನ್ಗಳನ್ನ ನನ್ನ ಹತ್ತಿರ ಇಟ್ರೆ ಅವು ಕೂಡ ಪರಸ್ಪರ ತಳ್ಳಿಕೊಳ್ತಾ ಇದ್ದಾವೆ. ಹಾಗಾದ್ರೆ ನಾನು ಹೀಗ್ ಮಾಡ್ತೀನಿ. ಒಂದು ಪ್ರೋಟಾನ್ ಮತ್ತು ಒಂದು ಎಲೆಕ್ಟ್ರಾನ್ ಅನ್ನ ನಾನು ಹತ್ತಿರ ಇಟ್ಟಾಗ ಅವು ಒಂದಕ್ಕೊಂದು ಪರಸ್ಪರ ಆಕರ್ಷಣೆಗೆ ಒಳಗಾಗಿ ಹತ್ತಿರ ಬರ್ತಾ ಇದ್ದಾವೆ. ಇದರಿಂದ ನಮಗೇನ್ ತಿಳಿತು? 2 ಪ್ರೋಟಾನ್ಗಳು ಅಥವಾ 2 ಎಲೆಕ್ಟ್ರಾನ್ಗಳನ್ನ ನಾವು ಹತ್ತಿರ ಇಟ್ರೆ ಅವು ಒಂದಕ್ಕೊಂದು ತಳ್ಳಿಕೊಳ್ತಾ ಇದ್ದಾವೆ, ಅಂದ್ರೆ ಆಕರ್ಷಣೆಗೆ ಒಳಗಾಗ್ತಿಲ್ಲ. ನಂತರ ನಾವು ಒಂದು ಪ್ರೋಟಾನ್ ಹಾಗೂ ಎಲೆಕ್ಟ್ರಾನ್ ನ ಇಟ್ಟಾಗ ಅವು ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗಿ ಹತ್ತಿರ ಬರ್ತಾ ಇದ್ದಾವೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಪ್ರೋಟಾನ್ಗಳು ಅಥವಾ ಎಲೆಕ್ಟ್ರಾನ್ಗಳನ್ನ ತಳ್ಳೋದಕ್ಕಾಗ್ಲಿ ಅಥವಾ ಒಂದು ಪ್ರೋಟಾನ್ ಎಲೆಕ್ಟ್ರಾನ್ ಆಕರ್ಷಣೆಗೆ ಒಳಗಾಗೋದಕ್ಕಾಗ್ಲಿ ಯಾವುದೋ ಒಂದು ಕಾರಣ ಇದೆ ಅಂತ ಇಲ್ಲಿ ಬಲವಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳಲ್ಲಿರುವ ಅವುಗಳನ್ನ ಪರಸ್ಪರ ತಳ್ಳಲು ಅಥವಾ ಆಕರ್ಷಿಸಲು ಕಾರಣವಾಗುವ ಗುಣವನ್ನೇ ನಾವು ಈ ಆವೇಶ ಅಥವಾ ಅಧಿಕೃತವಾಗಿ ವಿದ್ಯುದಾವೇಶ ಅಂತ ಕರಿತೀವಿ. ಈ ಆವೇಶವನ್ನ ಹೊಂದಿರುವಂತ ಕಣಗಳ ನಡುವೆ ಇರುವ ಶಕ್ತಿಯನ್ನ ನಾವು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಈ ಪ್ರಯೋಗವನ್ನ ನೀವು ಗಮನಿಸಿದ್ರೆ ಒಂದೇ ರೀತಿಯ ಕಣಗಳು ಅಂದರೆ ಪ್ರೋಟಾನ್ಗಳು ಹಾಗೂ ಎಲೆಕ್ಟ್ರಾನ್ಗಳು ಪರಸ್ಪರ ತಳ್ಕೊಳ್ತಾ ಇದಾವೆ. ವಿಭಿನ್ನ ರೀತಿಯ ಕಣಗಳು ಅಂದ್ರೆ ಒಂದು ಪ್ರೋಟಾನ್ ಎಲೆಕ್ಟ್ರಾನ್ ನಾವು ಹತ್ತಿರ ಇಟ್ಟಾಗ ಪರಸ್ಪರ ಆಕರ್ಷಣೆಗೆ ಒಳಗಾಗ್ತಿದಾವೆ. ಹೀಗಾಗಿ ಪ್ರೋಟಾನ್ಗಳಿಗೆ ಒಂದು ರೀತಿಯ ಆವೇಶ ಮತ್ತು ಎಲೆಕ್ಟ್ರಾನ್ಗಳಿಗೆ ಮತ್ತೊಂದು ರೀತಿಯ ಆವೇಶ ಇದೆ ಅಂತ ನಾವು ಇಲ್ಲಿ ಊಹೆ ಮಾಡಬಹುದು. ಆದ್ರಿಂದ ಪ್ರೋಟಾನ್ಗಳಲ್ಲಿ ಇರುವ ಆವೇಶವನ್ನ ಧನಾತ್ಮಕ ಆವೇಶ ಅಂತ ಹೆಸರಿಸಲಾಗಿದೆ. ನಂತರ ಎಲೆಕ್ಟ್ರಾನ್ಗಳಲ್ಲಿ ಇರುವ ಆವೇಶವನ್ನ ಋಣಾತ್ಮಕ ಆವೇಶ ಅಂತ ಹೆಸರಿಸಲಾಗಿದೆ. ಇದರಿಂದ ನಮ್ಗೆ ಅರ್ಥ ಆಗಿದ್ದೇನೆಂದ್ರೆ, ಒಂದೇ ರೀತಿಯ ಚಾರ್ಜ್ಗಳು ಅಂದ್ರೆ ಒಂದೇ ರೀತಿಯ ಆವೇಶಗಳು ಪರಸ್ಪರ ತಳ್ಳಿಕೊಳ್ಳುತ್ತವೆ ಹಾಗೂ ವಿಭಿನ್ನ ರೀತಿಯ ಆವೇಶಗಳು ಪರಸ್ಪರ ಆಕರ್ಷಣೆಗೆ ಒಳಗಾಗತ್ವೆ ಅಂತ. ಸರಿ, ಪ್ರೋಟಾನ್ ಬಗ್ಗೆ ಹೇಳಿದ್ರಿ, ಎಲೆಕ್ಟ್ರಾನ್ ಬಗ್ಗೆ ಹೇಳಿದ್ರಿ, ಈ ನ್ಯೂಟ್ರಾನ್ಗಳ ಬಗ್ಗೆ ಏನು ಅಂತ ತಾನೇ ನಿಮ್ಮ ಪ್ರಶ್ನೆ. ನೋಡಿ, ನೀವು ಈ ನ್ಯೂಟ್ರಾನ್ ಅನ್ನ ತೆಗೆದು ಈ ಪ್ರಯೋಗದಲ್ಲಿ ಇಟ್ಟಾಗ ಅದು ಯಾವುದೇ ರೀತಿಯಾದ ಪ್ರೋಟಾನ್ಗಳಿಗಾಗ್ಲಿ ಅಥವಾ ಎಲೆಕ್ಟ್ರಾನ್ಗಳಿಗಾಗ್ಲಿ ಆಕರ್ಷಣೆಗೂ ಒಳಗಾಗೋದಿಲ್ಲ ಅಥವಾ ಯಾವುದೇ ರೀತಿಯ ಶಕ್ತಿಯನ್ನ ಹೊಂದಿರೋದಿಲ್ಲ. ಹೀಗಾಗಿ ನ್ಯೂಟ್ರಾನ್ಗಳಿಗೆ ಯಾವುದೇ ರೀತಿಯ ವಿದ್ಯುದಾವೇಶ ಇರೋದಿಲ್ಲ. ಅಂದ್ರೆ ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಆವೇಶಗಳನ್ನ ಹೊಂದಿರೋದಿಲ್ಲ. ಅದಕ್ಕೆ ನಾವು ನ್ಯೂಟ್ರಾನ್ಗಳನ್ನ ತಟಸ್ಥ ಕಣ ಅಂತ ಕರಿತೀವಿ. ಹಾಗಾಗಿ ಅವುಗಳ ಆವೇಶ ಶೂನ್ಯ ಅಂತ ಕಂಡು ಬರುತ್ತೆ. ಹಾಗೆ ನೀವು ನೋಡೋದಾದ್ರೆ ಇಲ್ಲಿ ಅಣುಗಳು ಯಾವುದಾದರೊಂದು ಆವೇಶವನ್ನ ಹೊಂದಿದ್ಯಾ? ನೀವು ಹೇಳ್ಬೋದು, ಹೌದು, ಯಾಕಂದ್ರೆ ಅಣು ಆವೇಶಗಳನ್ನ ಹೊಂದಿರುವಂತ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಅಣು ಕೂಡ ಆವೇಶವನ್ನ ಹೊಂದಿದೆ ಅಂತ. ಆದರೆ ಅಣು ಯಾವುದೇ ರೀತಿಯಾದ ಆವೇಶವನ್ನ ಹೊಂದಿರೋದಿಲ್ಲ. ಇದಕ್ಕೆ ಕಾರಣ ಪ್ರತಿಯೊಂದು ಅಣುವಿಗೂ ಸಮ ಪ್ರಮಾಣದ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಇರುತ್ತವೆ. ಆಗ ಪ್ರೋಟಾನ್ಗಳು ಧನಾತ್ಮಕ ಆವೇಶವನ್ನ ಹೊಂದಿರುತ್ತೆ ಮತ್ತು ಎಲೆಕ್ಟ್ರಾನ್ಗಳು ಋಣಾತ್ಮಕ ಆವೇಶವನ್ನ ಹೊಂದಿರೋದ್ರಿಂದ ಅಣುವಿಗೆ ಒಟ್ಟು ಆವೇಶ ಯಾವಾಗಲೂ ಶೂನ್ಯವಾಗತ್ತೆ. ಹೀಗಾಗಿ ಅಣುಗಳು ಕೂಡ ತಟಸ್ಥ ಕಣಗಳು ಅಂತ ನಾವು ಪರಿಗಣಿಸಬಹುದು. ಇದಕ್ಕೆ ಒಂದು ಉದಾಹರಣೆ ತಗೊಂಡು ಹೇಳ್ಬೇಕಂದ್ರೆ, ಒಂದು ಹೈಡ್ರೋಜನ್ ಅಣುವಿನಲ್ಲಿ ಒಂದು ಪ್ರೋಟಾನ್ ಹಾಗೂ ಒಂದು ಎಲೆಕ್ಟ್ರಾನ್ ಇರುತ್ತೆ. ಅಂದ್ರೆ ಒಂದು ಧನಾತ್ಮಕ ಮತ್ತು ಒಂದು ಋಣಾತ್ಮಕ, +1
-1 ಎರಡೂ ಸೇರಿದ್ರೆ ಶೂನ್ಯನೇ ಆಗುತ್ತೆ. ಅದೇ ರೀತಿ ಕಾರ್ಬನಲ್ಲೂ ಕೂಡ 6 ಪ್ರೋಟಾನ್ಗಳು ಮತ್ತು 6 ಎಲೆಕ್ಟ್ರಾನ್ಗಳಿರುತ್ತೆ. ಅಂದ್ರೆ 6 + 6 - ಅಂತ ಆಯ್ತು. ಅದು ಕೂಡ ಶೂನ್ಯ ಆಗುತ್ತೆ. ಆದ್ರಿಂದ ಯಾವುದೇ ಅಣುಗಳು ಆವೇಶವನ್ನ ಹೊಂದಿರೋದಿಲ್ಲ. ಆದರೆ ನೀವು ಈ ತಟಸ್ಥ ಬಲೂನ್ ಅನ್ನ ತಟಸ್ಥ ಕೂದಲಿಗೆ ಉಜ್ಜಿದಾಗ ಘರ್ಷಣೆಯಿಂದ ಕೂದಲಿನ ಕೆಲವು ಎಲೆಕ್ಟ್ರಾನ್ಗಳು ಬಲೂನ್ಗೆ ವರ್ಗಾಯಿಸುತ್ತೆ. ಈಗ ಕೂದಲಿನ ಅಣುಗಳು ಕೆಲವು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡಿರೋದ್ರಿಂದ ಅವುಗಳಲ್ಲಿ ಹೆಚ್ಚುವರಿ ಪ್ರೋಟಾನ್ಗಳು ಉಳಿದಿವೆ. ಇದರ ಪರಿಣಾಮವಾಗಿ ಕೂದಲು ಹೆಚ್ಚುವರಿ ಧನಾತ್ಮಕ ಆವೇಶವನ್ನ ಹೊಂದಿರುತ್ತೆ. ಅದೇ ರೀತಿ ಬಲೂನ್ ಎಲೆಕ್ಟ್ರಾನ್ಗಳನ್ನ ಪಡೆದಿರೋದ್ರಿಂದ ಬಲೂನ್ನ ಅಣುಗಳು ಅಥವಾ ಬಲೂನ್ ತಾನೇ ಹೆಚ್ಚುವರಿ ಋಣಾತ್ಮಕ ಆವೇಶವನ್ನ ಹೊಂದಿರುತ್ತೆ. ಈ ಧನಾತ್ಮಕ ಮತ್ತು ಋಣಾತ್ಮಕ ಆಕರ್ಷಣೆಯಿಂದ ನಾವು ಕೂದಲು ಎದ್ದು ನಿಂತಿರೋದನ್ನ ಗಮನಿಸಿದ್ವಿ. ಹೀಗಾಗಿ ಇಲ್ಲಿ ಕಂಡು ಬಂದಿರುವಂತಹ ಶಕ್ತಿಯನ್ನೇ ನಾವು ವಿದ್ಯುತ್ ಶಕ್ತಿ ಅಂತ ಕರಿತೀವಿ.